ಎಷ್ಟೋ ಯೂಟ್ಯೂಬರ್ಸ್ಗಳು ಮೊದಲು ಬಂದಿದ್ರು, ಈಗ ಕಾಣೆಯಾಗಿದ್ದಾರೆ. ಸೌಜನ್ಯನ ವಿಷಯದಲ್ಲಿ 100% ನಾನು ಕ್ಲಾರಿಟಿ ಕೊಡ್ತೇನೆ. KDRDP ವಿಷಯದಲ್ಲಿ ಕೇಳಿದ್ರೆ ನನ್ಗೆ ಅದರ ನಾಲೆಜ್ ಇಲ್ಲ. ಸೌಜನ್ಯನ ಮೂರ್ತಿ ಹತ್ರ ಬಂದುಕೊಂಡು ಅದೊಂದು ಪ್ರಚಾರ ದೃಷ್ಟಿಯಲ್ಲಿ ಮಾಡಿದನ್ನು ಯಾರು ನಂಬೇಡಿ ಅಂತ ಹೇಳುದು. ಸಮೀರ್ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಸಲಿ ಆಟ ಶುರು, ಆಟ ಅಲ್ಲ, ಶಿವ ತಾಂಡವ ಇಸದೆ. ಸಮೀರ್ನ ಹುಟ್ಟಾಕಿದ್ದೆ ಮಹೇಶ್ ಶೆಟ್ರು ಅಥವಾ ಅವ್ರ ಟೀಮ್. ಬರೇ ಒಂದು ವಿಡಿಯೋ, ಆಫ್ಟರ್ ಆಲ್ ಒಂದು ಯೂಟ್ಯೂಬರ್. ಗಿರೀಶ್ ಮಟ್ಟಣ್ಣನವರು ಹುಟ್ಟಾಕಿದಂತಹ ವ್ಯಕ್ತಿ. ಹೌದು. ಎಲ್ಲರ ಚಿತ್ತ ಏನಂತಂದ್ರೆ ಧರ್ಮಸ್ಥಳದ ಕಡೆ ಅವರ ಸಂದರ್ಶನ ಮಾಡ್ಬೇಕಾದ್ರೆ ಅವರು ಹೇಳಿದ್ರು, ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲ, ಇವತ್ತು ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಮಹೇಶ್ ಶೆಟ್ಟಿ ಅವರು ರಸ್ತೆಗೆ ಇಳಿದಿದ್ದಾರೆ. ಕೆಲಸ ಆರಂಭ ಆಗುತ್ತೆ. ಮಾಸ್ಕ್ ಮ್ಯಾನ್ ಅನ್ನೋ ಒಂದು ವ್ಯಕ್ತಿ ಉಟ್ಕೊಳ್ತಾನೆ. ಬಟ್ ಇದಾದ ಮೇಲೆ ಆ ವ್ಯಕ್ತಿನೇ ಉಲ್ಟಾ ಹೊಡಿತಾನೆ. ಸೌಜನ್ಯ ಕೇಸಿಗೆ ಒಬ್ಬ ಸಾಕ್ಷಿದಾರನಾಗಿ ಚಿನ್ನಯ್ಯ, ಸುತ್ತಮುತ್ತಲಿನ ಸಾವುಗಳ ತನಿಖೆ ಯಾವುದೂ ಆಗ್ಲಿಲ್ಲ. ಬಂಗ್ಲಗುಡ್ಡೆಯಲ್ಲಿ ವಿಠಲಣ್ಣ ತಂದ ಬುರುಡೆ ಏನಾಗಿದೆ? ಉಪ್ಪು ಹಾಕಿ ಇಟ್ಟದ, ಉಪ್ಪಿನಕಾಯಿ ಹಾಕಿ ಇಟ್ಟದ, ಇವರು ಉಪ್ಪುಕೊಂಡದ್ದು ಅದ ಗೋಣಿಯಲ್ಲಿ. ಎಷ್ಟೋ ಯೂಟ್ಯೂಬರ್ಸ್ಗಳು ಮೊದಲು ಬಂದಿದ್ರು, ಈಗ ಕಾಣೆಯಾಗಿದ್ದಾರೆ, ಗೊತ್ತಿಲ್ಲ ಯಾಕೆ ಹೋಗಿದ್ದಾರೆ ಇಲ್ಲ ಅಂತ. ಕೆಲವು ನಿಷ್ಠಾವಂತ ಯೂಟ್ಯೂಬ್ಗಳು ಮೊದಲಿದ್ದವರು ಈಗನೂ ಇದ್ದಾರೆ, ನಿಷ್ಠಾವಂತ ಹೋರಾಟಗಾರರು ಇರ್ತಾರೆ. ಹೊಸ 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 ವೇಷಗಳು ಬಂದಿದ್ದಾವೆ ಕೆಲವೆಲ್ಲ, ಆದ್ರೆ ವೇಷಗಳೆಲ್ಲ ಪರ್ಮನೆಂಟ್ ಅಲ್ಲ. ನೀವು ಅವರ ಮಾತನ್ನು ಯಾವುದೂ ಕೇಳ್ಬೇಡಿ. ನಿಮ್ಗೆ ಏನಾದ್ರೂ ಕ್ಲಾರಿಟಿ ಬೇಕಾ, ನೇರ ಕೇಳಿ. ಹೋರಾಟಗಾರರಲ್ಲಿ ಯಾರ್ದಾದ್ರೂ ಒಂದು ನಂಬರ್ ಇರ್ತದೆ, ಹೋರಾಟಗಾರ. ನಾನಂತೂ ಯಾರ ಕಾಲ್ ತೆಗಿತೇನೆ ಕ್ಲಾರಿಟಿ ಬೇಕಿದ್ರೆ. ಸೌಜನ್ಯನ ವಿಷಯದಲ್ಲಿ 100% ನಾನು ಕ್ಲಾರಿಟಿ ಕೊಡ್ತೇನೆ. ಹಾಗೆ ಅಂತ ನನಗೆ SKDRDP ವಿಷಯದಲ್ಲಿ ಕೇಳಿದ್ರೆ ನನ್ಗೆ ಅದರ ನಾಲೆಜ್ ಇಲ್ಲ. ಅದನ್ನು ಹಿಡ್ಕೊಂಡು ಎಷ್ಟೋ ಜನ ಗುಂಪು ಮಾಡಿಕೊಂಡು ಅಲ್ಲಿ ಮನೆ ಮನೆಗೆ ಹೋಗುದು, ಆಗ ಅವರನ್ನು ಅಲ್ಲಿ ಗುಂಪಲ್ಲಿ ನೋಡ್ತಾರೆ, ಅವರನ್ನಲ್ಲಿ ಹೇಳ್ಕೊಂಡು ಪಾಪ ಇಲ್ಲಿ ಮಾತಾಡೋರಲ್ಲಿ ಲೀಡರ್ಸ್ ಆದವ ಆ ಹಣ ಮಾಡ್ಕೊಂಡು ಹೋಗ್ತಾನೆ. ಇಂಥದ್ದು ಸಹ ಆಗ್ತದೆ. ಅದಕ್ಕೆಲ್ಲ ಯಾರೂ ತಲೆ ಕೊಡಬೇಡಿ. ಕರೆಕ್ಟ್ ಆಗಿ ಯಾರು ಹೋರಾಟದಲ್ಲಿದ್ದಾರೆ ಆ ಮುಖಗಳು ನಿಮ್ಗೆ ಕಾಣ್ತದೆ. ಮೊದಲಿಂದ ಬಂದ ಮುಖಗಳು ಸಹ, ಈಗ ಬಂದ ಮುಖಗಳು ಸಹ. ಮಾತಾಡ್ಲಿಕ್ಕೆ ತುಂಬಾ ಮಂದಿ ಮಾತಾಡ್ತಾರೆ, ಆದ್ರೆ ಇಲ್ಲಿ ಆದದ್ದು ಬೆಳ್ತಂಗಡಿ ಗ್ರಾಮದಲ್ಲಿ ಆದ ಕಾರಣ ಇಲ್ಲಿ ಯಾರು ಹೋರಾಟಗಾರರಿದ್ದಾರೆ ಅವರು ಮಾತಾಡಿದಕ್ಕೆ ಮಾತ್ರ ಕರೆಕ್ಟ್ ಆಗಿ ತಗೊಳ್ಳಿ ಅಂತ ಹೇಳುದು ನಾನು. ತುಂಬಾ ಜನ ಬರ್ತಾರೆ, ಆದ್ರೆ ನಾನೀಗ ವೈಯಕ್ತಿಕವಾಗಿ ನನಗೂ ಇಷ್ಟ ಇಲ್ಲದವರು ಬಂದ್ರು ಹೋದ್ರು ಅಂತ ಅವರ ಹೆಸರು ಹೇಳಿದ ಕೂಡ್ಲೆ ಅದು ವೈಯಕ್ತಿಕ ಟಾರ್ಗೆಟ್ ಮಾಡ್ಕೊಂಡು ಎಲ್ಲೇ ಹೋಗ್ತಾರೆ. ಪ್ರಸನ್ನಕ್ಕ ನಮ್ಗೆ ಹೀಗೆ ಹೇಳಿದ್ದಾರೆ ಅಂತ. ಇದು ಬೇಡ. ಇನ್ನೊಂದು ಅದನ್ನು ನಾವು ಸೌಜನ್ಯದು ಬಿಟ್ಟು ಇವರ ಹತ್ರ ಜಗಳ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಅವರನ್ನು ಆಲ್ರೆಡಿ ಎಂಟರ್ಟೈನ್ ಮಾಡೋರನ್ನು ಹೊರಗೆ ಇಟ್ಟಿದ್ದೇವೆ, ನಾವಾದ್ರೆ ಸಮಾಜಕ್ಕೆ ಹೇಳಲಿಲ್ಲ. ಇನ್ನೊಂದು ಅಸಹ್ಯ ಆಗುದು ಬೇಡ ಅಂತವ್ರನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಎಲ್ಲೂ ಕಾಣದಾಗ ನೀವೇ ಅರ್ಥ ಮಾಡ್ಬೇಕಾಗ್ತದೆ ಯಾರು ಒಟ್ಟಿಗಿದ್ದಾರೆ ಯಾರು ಒಟ್ಟಿಗೆ ಇಲ್ಲ ಅಂತ. ಒಂದು ವೇದಿಕೆಯಲ್ಲಿ ಇದ್ದ ಕೂಡಲೇ ಎಲ್ಲರೂ ನಮ್ಮವರಲ್ಲ. ಕೆಲವು ಕಡೆಯಲ್ಲಿ ನಮ್ಗೆ ಹೇಳದೆ ಕೆಲವರು ವೇದಿಕೆಗಳಿಗೆ ಕರೆದಿರ್ಬೋದು, ಆದ್ರೆ ನಮ್ಮ ಟೀಮ್ ಮಾತ್ರ ಎಲ್ಲಾ ಕಡೆಗಳಿಗೆ ಇಷ್ಟೇ ಜನ ನಾವು ಮಾತಾಡ್ಲಿಕ್ಕೆ ಇದ್ದದ್ದು. ಮತ್ತೆ ಎಲ್ಲರೂ ಸೇರ್ಕೊಂಡು ಹೋಗಿದ್ದಾರೆ. ಇಲ್ಲ ಹೇಳುದಲ್ಲ, ಈಗ ವೇದಿಕೆಯಲ್ಲಿ ಬರೆದವರೆಲ್ಲ ಹಾಳಂತಲ್ಲ, ಬೇರೆ ಹೀಗೆ ಮಾತಾಡಿದವರು ಹಾಳಂತಲ್ಲ. ಕೆಲವರು ಮಾತ್ರ ಹೊರಗಿಂದ ಬ್ಯಾಂಗ್ಳೂರಿಂದ ಬೇರೆ ಕಡೆಯಿಂದ ಎಲ್ಲ ಬಂದವರು ಈ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಅವರು ಕಾಣ್ತಾ ಇಲ್ಲ ನಮ್ಗೆ. ಅದನ್ನು ಆಹಾರ ಆಗಿ ಮಾಡ್ಕೊಂಡು ಸೌಜನ್ಯನ ಇದು ಸೌಜನ್ಯ ಎಲ್ರಿಗೂ ಅದೊಂದು ಸೌಜನ್ಯನ ಮೂರ್ತಿ ಹತ್ರ ಬಂದುಕೊಂಡು ಅದಕ್ಕೆ ನಾವು ಮಾಡ್ಕೊಂಡು ಅದಕ್ಕೆ ಫೋಟೋ ತಕ್ಕೊಂಡು ಅಲ್ಲಿ ಮಾಡುದು ಅದೊಂದು ಪ್ರಚಾರ ದೃಷ್ಟಿಯಲ್ಲಿ ಮಾಡಿದನ್ನು ಯಾರು ನಂಬೇಡಿ ಅಂತ ಹೇಳುದು. ಕೇಸಿನ ಬಗ್ಗೆ ಮುಕ್ತವಾಗಿ ನಿಮ್ಗೆ ಏನ್ ಹೇಳಲಿಕ್ಕೆ ಉಂಟು ಕೇಳಲಿಕ್ಕೆ ಉಂಟು ನಾವು ಕ್ಲಾರಿಟಿ ಕೊಡ್ತೇವೆ ಬೇಕಿದ್ರೆ. ಈಗ ಎಲ್ಲ ನಮ್ಗೆ ಕೇಸ್ ಇರುವಾಗ ಅದನ್ನು ಎಲ್ಲವನ್ನು ನಾವು ಮೀಡಿಯಾದಲ್ಲಿ ಹೇಳಿಕೊಂಡು ಹೋದ್ರೆ ಸರಿ ಆಗುದಿಲ್ಲ. ನಮ್ಮ ದಾರಿಯನ್ನು ಈಸಿಯಾಗಿ ಬಳಕೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಸಹ ಕೆಲವನ್ನು ಗೌಪ್ಯತೆಯನ್ನು ಕಾಪಾಡಬೇಕಾಗ್ತದೆ. ನನ್ನ ಕಡೆಯಿಂದ ಅಂತೂ ನಾನು ಯಾವುದನ್ನು ಈಗ ಲೀಗಲ್ ಕ್ಲಾರಿಟಿ ಯಾರಿಗೂ ಕೊಡ್ತಾ ಇಲ್ಲ. ಸ್ವಲ್ಪ ನಾವು ಗೌಪ್ಯತೆ ಕಾಪಾಡಲೇಬೇಕು. ಮೊದಲಾದ್ರೆ ನಾವು ಎಲ್ಲವನ್ನೂ ಹೇಳ್ತಾ ಇದೀವಿ. ಹೀಗಾಗಿ ಹೇಳಲಿಕ್ಕೆ ಯಾರ ಹತ್ರ ಹೇಳಬೇಕು ಯಾರ ಹತ್ರ ಹೇಳ್ಬಾರ್ದು ಭಯ ಇರ್ತದೆ. ಯಾಕಂದ್ರೆ ಎಲ್ಲಿಂದ ಲೂಪ್ ಹೋಲ್ಸ್ಗಳು ಹೋಗುದು ಗೊತ್ತಾಗ್ತಿಲ್ಲ. ನಮ್ಮವರನ್ನೀಗ ನಾನು ಹೇಳುದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ 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 ಗ್ರೂಪ್ಗಳು ಉಂಟು.
ಎಲ್ಲದಕ್ಕೂ ನಮ್ಮನ್ನ ಅಡ್ಮಿನಿ ಮಾಡ್ತಾರೆ, ನಾವ್ ಯಾವುದೂ ನೋಡುದಿಲ್ಲ. ಹೊರಗೆ ಬಂದ್ರೆ ಪ್ರಸನ್ನಕ ದೊಡ್ಡವರು ನಮ್ಮಿಂದ ಲೆಫ್ಟ್ ಆದ್ರು ಅದೂ ಮಾಡ್ಲಿಕ್ಕೆ ಆಗುದಿಲ್ಲ, ಮೊಬೈಲ್ ಬ್ಲಾಕ್ ಆಗ್ತದೆ. ಇಂಪಾರ್ಟೆಂಟ್ ಮೆಸೇಜ್ಗಳನ್ನು ನೀವು ನೋಡುದಿಲ್ಲ ಅಂತ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾನ್ ಜನರ ಹತ್ರ ಹೇಳುದು, ಆ ಗ್ರೂಪ್ ಅಲ್ಲಿ ಬಂದ ಎಲ್ಲಾ ವಿಷಯವನ್ನು ನೀವು ನಂಬ್ಲಿಕ್ಕೆ ಹೋಗ್ಬೇಡಿ. ಗ್ರೂಪ್ ಅಲ್ಲಿ ಅವರ ಕಡೆಯವರು ಸಹ ಇರ್ತಾರೆ ನ್ಯೂಸ್ ಕೊಂಡೋಗುವವರು. ನಮ್ಗೆ ಆಡ್ ಮಾಡುವವರಿಗೆ ಗೊತ್ತಿರುವುದಿಲ್ಲ ಅವ್ರು ಯಾರು ಏನಂತ. ಎಲ್ಲಾ ಗ್ರೂಪ್ ಗಳಲ್ಲಿ ಆಡ್ ಮಾಡ್ತೇವೆ, ಆ ಎಲ್ಲ ನಾವೇನಾದ್ರೂ ಇಂಪಾರ್ಟೆಂಟ್ ಆಗಿದ್ರೆ ಅಲ್ಲಿ ಸೋರಿಕೆ ಆಗ್ತದೆ. ಹಾಗಾಗಿ ನಾವು ಆ ಗ್ರೂಪ್ಗಳಲ್ಲಿ ಯಾವುದೂ ಅಪ್ಲೋಡ್ ಮಾಡುದಿಲ್ಲ. ಇದು ನೆನಪಿಡ್ಲಿ, ಯಾರೆಲ್ಲ ಸೌಜನ್ಯ ಹೋರಾಟ ಗ್ರೂಪ್ ನೋಡ್ತೀರಾ, ಅದರಲ್ಲಿ ನಾವಂತೂ ಯಾವುದೇ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡುದಿಲ್ಲ. ನಾವು ಇದ್ದದನ್ನು ಮಾತ್ರ ಮಾಡ್ಕೊಳ್ಳುವ, ಬೇರೆ ಅವ್ರದನ್ನು ನಾವು ಯಾವುದು ಅಪ್ಲೋಡ್ ಮಾಡುದಿಲ್ಲ, ನಮ್ದು ನಾವು ಮಾಡುದಿಲ್ಲ. ಹಾಗಾಗಿ ಆ ಗ್ರೂಪ್ ಅಲ್ಲಿ ಇದ್ದದನ್ನು ಒಂದ್ ವೇಳೆ ಬೇರೆ ಯಾರಾದ್ರೂ ವಿಡಿಯೋ ಮಾಡಿ ಹಾಕಿದ್ರೆ ಕ್ಲಾರಿಟಿ ತಗೊಳ್ಳಿ, ಇವರು ಹೇಳುದಂಥದ್ದು ಸರಿಯಾ, ಇವರು ಮಾಡುದಂಥದ್ದು ಸರಿಯಾ, ಇದನ್ನೊಂದು ಹೆಸರಿಟ್ಕೊಂಡು ಬಂದು ಇಲ್ಲಿ ಯಾರು ಪ್ರಮೋಷನ್ ಮಾಡಬೇಡಿ ಅಂತ ಹೇಳುದು. ಈಗ ಮೇಡಮ್, ಈಗ ಸೌಜನ್ಯ ಕೇಸು ನಡೀತಾ ಇತ್ತು, ತದನಂತರ ಈಗ ಅಂತಂದ್ರೆ ಸಮೀರ್ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದ್ಮೇಲೆ ಒಂದಷ್ಟು ಟೀಕೆಗಳು ಬರುತ್ತೆ, ಸಮೀರ್ನ ಹುಟ್ಟಾಕಿದ್ದೆ ಮಹೇಶ್ ಶೆಟ್ರು ಅಥವಾ ಅವ್ರ ಟೀಮ್. ಇಲ್ಲ, ಸಮೀರ್ ಅನ್ನು ನಿಜವಾಗಿ ಯಾರಿಗೂ ಪರಿಚಯ ಇಲ್ಲ. ಮಹೇಶ್ ಅಣ್ಣನಿಗಂತೂ ಪರಿಚಯನೇ ಇರ್ಲಿಲ್ಲ. ಯಾವಾಗ ವಿಡಿಯೋ ಬಂತು, ಮಹೇಶ್ ಅಣ್ಣ ಸಹ ನಂಗೆ ಕಾಲ್ ಮಾಡಿ ಹೇಳಿದ್ರು, ಅಕ್ಕ ಒಂದು ವಿಡಿಯೋ ವೈರಲ್, ನಾನ್ ಸತ್ಯ ನೋಡ್ಲೂ ಇಲ್ಲ, ಒಂದು ವಿಡಿಯೋ ವೈರಲ್ ಆಗ್ತಾ ಉಂಟಕ್ಕ ನೋಡಿ ಅಕ್ಕ ಅಂತ ಹೇಳಿದ್ರು. ಆಗ ನಮ್ಗೆ ಸಮೀರ್ ಯಾರಂತ ಗೊತ್ತಿಲ್ಲ. ಸಮೀರಿಗೆ ಯಾವಾಗ ತೊಂದರೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರ ಹೋರಾಟಗಾರರು ಅವನೊಟ್ಟಿಗೆ ನಿಂತಿದ್ದಾರೆ, ಇದಂತೂ ಸತ್ಯ. ಮತ್ತ ಅವ ವಿಡಿಯೋ ಮಾಡುವಾಗ ನಮಗ್ ಗೊತ್ತಿಲ್ಲ. ಹಾಗಿದ್ರೆ ಅದರಲ್ಲಿ ಸಮೀರ್ ಮಾಡುವ ವಿಡಿಯೋಗಳಲ್ಲಿ ನಮ್ಮನ್ನೆಲ್ಲ ಬರ್ಬೇಕಿತ್ತು, ನಾವ್ಯಾರು ಅದ್ರಲ್ಲಿ ಇರ್ಲಿಲ್ಲ ಅವನ ಕಥೆಯಲ್ಲಿ. ಮತ್ತೆ ಅವನಿಗೆ ಯಾರು ಕತೆ ಕೊಟ್ಟಿದ್ದಾರಂತ ಸಹ ನಮಗ್ ಗೊತ್ತಿಲ್ಲ. ಅದ್ರಲ್ಲಿ ಮಹೇಶ್ ಅಣ್ಣನ ಒಂದು ಹೇಳಿದ್ದಾನೆ, ಮತ್ತೆ ಅವ ಮೊದ್ಲಿದ್ದು ಕಥೆಗಳನ್ನು ಹೇಳಿದ್ದಾನೆ, ಆವಾಗ ಅದು ಪ್ರತಿಭಟನೆಯನ್ನು ಹೇಳಿದ್ದಾನೆ. ಮತ್ತೆ ಅದ್ರಲ್ಲಿ ನಮ್ಮನ್ನ ಯಾರನ್ನು ಅವನಿಗೆ ಪರಿಚಯನೂ ಇರ್ಲಿಲ್ಲ, ನಮ್ಮ ಹೆಸರನ್ನು ಅವ ಹೇಳಲೇ ಇಲ್ಲ. ಅದ್ರಲ್ಲಿ ಒಂದು ಮತ್ತೆ ಬಂದ ಹೆಸರೊಂದು ಮಟ್ಟಣ್ಣಂದು ವಿನ ನಮ್ದು ಯಾರ್ದು ಹೋರಾಟಗಾರ ಹೆಸರಿಲ್ಲ, ನಮ್ಗೆ ಒಂದು ಟಚ್ ಸಹ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಕೇಳ್ಪಟ್ಟಿದ್ದು ಕೂಡ ಕರೆಕ್ಟ್. ಸೊ ಮಹೇಶ್ ತಿಮ್ಮಾರೋಡಿ ಅಥವಾ ಅವ್ರ ತಂಡ ಅಥವಾ ಮೇಜರ್ ಆಗಿ ಗಿರೀಶ್ ಮಟ್ಟಣ್ಣನವರು ಹುಟ್ಟಾಕಿದಂತಹ ವ್ಯಕ್ತಿ ಅಂತ. ಗಿರೀಶ್ ಮಟ್ಟಣ್ಣನವರು ಮತ್ತೆ ಹೋಗಿರ್ಬೋದು, ಗಿರೀಶ್ ಮಟ್ಟಣ್ಣವರಿಗೆ ಟಚ್ ಉಂಟಂತ ನಾನು ಹೇಳುದಿಲ್ಲ. ಮತ್ತೆ ಅವನಿಗೆ ಪುನಃ ವಿಡಿಯೋ ಒಮ್ಮೆ ಡಿಲೀಟ್ ಮಾಡ್ಲಿಕ್ಕೆ ಭಯ ಪಟ್ಟಾಗ ಬೇಡ ಮಾಡಬೇಡ, ನಾವು ನಿಮ್ಮೊಟ್ಟಿಗೆ ಬೆಂಬಲ ಇದ್ದೇವೆ ಅಂತ, ಅದಂತೂ ಸತ್ಯ. ಆದ್ರೆ ಸಮೀರ್ನ ಬಗ್ಗೆ ಯಾರಿಗೂ ಸಮೀರ್ ಯಾರಂತ ಗೊತ್ತಿರ್ಲಿಲ್ಲ, ಮತ್ತೆ ಬೆಂಬಲ ಕೊಟ್ಟಿದ್ದೇವೆ, ಇಲ್ಲ ಅಂತ ಎಲ್ಲ. ಯಾಕಂದ್ರೆ ಸಮೀರ್ ಬಿಟ್ಟಂತ ವಿಡಿಯೋ ಎಷ್ಟರ ಮಟ್ಟಿಗೆ ಅದನ್ನ ಮತ್ತೆ ಅದು ಶಕ್ತಿ ತೆಗೆದುಕೊಳ್ಳುತ್ತೆ ಅಂತಂದ್ರೆ, ಮಲಗಿದ್ದ ಒಂದು ಕೇಸು ಮತ್ತೆ ಮುನ್ನೆಲೆಗೆ ಬರುತ್ತೆ, ಇಡೀ ರಾಜ್ಯದ ಮನೆ ಮಾತಾಗುತ್ತೆ. ಎಲ್ಲರ ಚಿತ್ತ ಏನಂತಂದ್ರೆ ಧರ್ಮಸ್ಥಳದ ಕಡೆ ಅಂತ ನಾವ್ ಹೇಳ್ಬೋದು, ಅಷ್ಟ್ರ ಮಟ್ಟಿಗೆ ವೈರಲ್ ಆಗುತ್ತೆ. ಮತ್ತ ಇದಾದ್ಮೇಲೆ ಜನಗಳು ಬರಕ್ ಸ್ಟಾರ್ಟ್ ಆಗ್ತಾರೆ. ಎಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು, ವ್ಲಾಗ್ಸ್ಗಳು ಮಾಡೋರು ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಸೌಜನ್ಯ ಮನೆಗೆ ಬಂದು ಅವ್ರಿಗೆ ಸಾಂತ್ವನ ಹೇಳೋದಾಗಿರ್ಬೋದು, ಅಥವಾ ಧೈರ್ಯ ತುಂಬೋದಾಗಿರ್ಬೋದು, ಜೊತೆಲಿ ನಿಂತ್ಕೊಂತೀವಿ ಅಂತ ಹೇಳೋದು, ಹೋರಾಟಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳೋದಾಗಿರ್ಬೋದು. ಯಾಕಂದ್ರೆ ನಾನ್ ಕಂಡಂತೆ ಒಂದಷ್ಟು ಯಾವ್ದೋ ಹೋರಾಟದ ಟೀಮ್ ಬರುತ್ತೆ, ಇನ್ನೊಂದು ಸರಿ ಹೊಸಕೋಟೆಯಿಂದ ಒಂದಷ್ಟು ಅಡ್ವೊಕೇಟ್ ಟೀಮ್ ಬರುತ್ತೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಇದ್ ಮಾಡ್ತಾರೆ. ಬಟ್ ನಿರಂತರವಾಗಿ ಯಾರು ಕೈಗೆತ್ಕೊಳ್ಳೋ, ಯಾಕೆಂದ್ರೆ ಅವತ್ತು ಮಹೇಶ್ ಅಣ್ಣ ಇದನ್ನೇ ಹೇಳಿದ್ರು. ಮಹೇಶ್ ಅಣ್ಣ ಅವರ ಸಂದರ್ಶನ ಮಾಡ್ಬೇಕಾದ್ರೆ ಅವರು ಹೇಳಿದ್ರು, ನೀವು ಬರ್ತೀರಾ, ಬಂದ್ರೆ ಡಾಕ್ಯುಮೆಂಟ್ ಸಮೇತ ನೀವು ನಿಂತ್ಕೊಂಡು ನಮ್ಮ ಜೊತೆ ನಿಂತ್ಕೊಂಡು ಪರಿಶೀಲನೆ ಮಾಡಿ ನಿಂತ್ಕೊಳ್ಳಿ. ಸುಮ್ಮನೆ ಊಹಾಪೋಹ ಅಲ್ಲೆಲ್ಲೋ ನಿಂತ್ಕೊಂಡು ನಿಮ್ಮ ಇಷ್ಟಗಳು ಇದ್ ಮಾಡ್ಕೊಂಡು ಏನೋ ನೀವು ಆಗ್ಲೇ ಹೇಳಿದ್ರಲ್ಲ, ಸೌಜನ್ಯ ಪ್ರತಿಮೆ ಮುಂದೆ ನಿಂತ್ಕೊಂಡು ಶೋ ಆಫ್ ಕೊಟ್ಕೊಂತ ನಮ್ಗೆಲ್ರಿಗೂ ತೊಂದರೆ ಕೊಡಬೇಡಿ ಅನ್ನೋದು ನಮ್ಮ ಸಂದರ್ಶನದಲ್ಲಿ ಮಹೇಶ್ ಶೆಟ್ರು ಹೇಳ್ತಾರೆ. ಮೇಡಮ್, ನಾನು ಹೇಳೋದಂತಂದ್ರೆ, ಈಗ ಇದಾದ್ಮೇಲೆ ರೀ ಎಂಟ್ರಿ ಆಗುವಂಥದ್ದು ಅಥವಾ ಕೇಸ್ಗೆ ಮತ್ತೆ ಏನ್ ಜೀವ ತುಂಬುವಂಥದ್ದು, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಮೇಲೆತ್ತುವಂತ ಕೆಲಸ ಆರಂಭ ಆಗುತ್ತೆ. ಮಾಸ್ಕ್ ಮ್ಯಾನ್ ಅನ್ನೋ ಒಂದು ವ್ಯಕ್ತಿ ಉಟ್ಕೊಳ್ತಾನೆ. ಬಟ್ ಇದಾದ್ಮೇಲೆ ಆ ವ್ಯಕ್ತಿನೇ ಉಲ್ಟಾ ಹೊಡಿತಾನೆ. ಇದು ಹೇಗೆ ಮೇಡಮ್? ಇಲ್ಲ, ನನ್ಗೆ ಈ ಮಾಸ್ಕ್ ಮ್ಯಾನ್ ವಿಷಯದಲ್ಲಿ ನಾನು ಎಂಟ್ರಿ ಆಗ್ಲಿಲ್ಲ. ಒಂದು ವೇಳೆ ಗೊತ್ತಿಲ್ಲ ನನಗೆ ಅವನ ವ್ಯಕ್ತಿತ್ವ ಹೇಗೆ ಏನು ಅಂತ. ನಾನು ಅವನನ್ನು ಪರ್ಸನಲ್ ಆಗಿ ಭೇಟಿಯೂ ಆಗ್ಲಿಲ್ಲ, ನಾನು ಮಾತಾಡ್ಲೂ ಇಲ್ಲ, ನಾನು ಅವನನ್ನು ನೋಡ್ಲೂ ಇಲ್ಲ. ಮೇಡಮ್, ಈಗ ಏನಾಯ್ತಂದ್ರೆ, ಈ ಒಂದು SIT ಗೆ ರವಾನೆ ಆಗುತ್ತೆ ತನಿಖೆ ಮಾಡೋದಕ್ಕೆ. SIT ತಂಡನೂ ಕೂಡ ರಚನೆ ಆಗುತ್ತೆ. ಏಕಾಏಕಿ ಮಾಸ್ಕ್ ಮ್ಯಾನ್ ತೋರಿಸಿದಂತ ಜಾಗಗಳನ್ನ, ಗುರುತುಪಡಿಸಿದ ಜಾಗಗಳನ್ನ
ಉತ್ಖನನ ನಡೆಯುವಂತ ಕಾರ್ಯನೂ ಅದಾಗುತ್ತೆ. ಬಟ್ ಆ ಒಂದು ಟೈಮಲ್ಲಿ ನೀವು ಇಲ್ಲಿ ಕುತ್ಕೊಂಡು ಏನ್ ನೋಡ್ತಿದ್ರ ಅಂದ್ರೆ ದಿನ ಟಿವಿ ಇಲ್ಲ, ನಾವು ಟಿವಿ ನೋಡ್ತಾ ಇದ್ದೆವು. ಆದ್ರೆ ನಮ್ಗೂ ಒಂದು ಆಸೆ ಇತ್ತು, ಬರ್ಬೇಕು, ಪ್ರೇ ಮಾಡ್ತಿದ್ದೆ. ಅಯ್ಯೋ ದೇವರೇ, ಒಮ್ಮೆ ಬರ್ಲಿ, ಹೊರಗೆ ಬರ್ಲಿ, ಯಾರು ಮಾಡಿದ್ರೆ ಯಾರು ನಮ್ಗೆ ಅದ್ರಲ್ಲಿ ಯಾರಿಗೂ ನಾನು ನೀನು ಅಂತ ಹೆಸರಿಗೆ ನಾವು ಮಾಡುವವರಲ್ಲ, ಹೇಗೂ ಮಾಡಿದ್ದಾರೆ. ಇನ್ನು ಮಾಡಿದದು ಬರುದಾದ್ರೆ ಬಾರಿ ಖುಷಿ. ಅಲ್ಲಿ ಕೂತು ದಿನಾಲು ನಾನು ಯೂಟ್ಯೂಬರಿಗೆ ಕಾಲ್ ಮಾಡಿ ಎಲ್ಲಿ ಬಂತು, ಏನ್ ಬಂತು, ಈ ಗುಂಡಿಯಲ್ಲಿ ಸಿಗ್ತದ, ಪ್ರಾರ್ಥನೆ, ಅಯ್ಯೋ ಬರ್ಲಿ ಅಂತ ಪ್ರಾರ್ಥನೆ ಅಂತೂ 100% ನಾನು ಮಾಡ್ತಿದ್ದೆ. ಅದು ಯಾಕೆ ಸಿಕ್ಲಿಲ್ಲ ಅಂತ ಮತ್ತೆದು ಅವ್ರು ಹೇಗೆ ತೆಗ್ದಿರ, ಹೇಗೆ ಮಾಡಿದ್ರ ಅದು ಸಹ ಗೊತ್ತಿಲ್ಲ ನನಗೂ. ಅದು ಕಾಮಿಡಿ ಅನ್ನಿಸ್ತಿತ್ತು. ನಾವೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹೂಲಿಟ್ಟದಾದ್ರೆ ಅದು ಅಲ್ಲಿ ಮಣ್ಣಾಗಿ ಹೋಗ್ತದೆ. ಈಗ ಕ್ರಿಶ್ಚಿಯನ್ ಧರ್ಮದಲ್ಲಿ ಆದ್ರೆ ಒಂದು ಶಿಲುಬೆ ಆದ್ರೂ ಇಡ್ತಾರೆ ಆ ಪ್ಲೇಸ್ ಅಂತ. ಇದು ಯಾವತ್ತ ಒಂದು ಇಷ್ಟು ವರ್ಷದ ನಂತರ ಅವನು ತಂದು ಈ ಜಾಗ ಹೇಳುವಾಗ ಅವನು ತೋರಿಸುದು, ಇವರು ಸಹ ಒಂದು ಅದನ್ನು ಮಾರ್ಕ್ ಮಾಡುದು, ಹೇಳುವಾಗ ಒಂದು ಇಷ್ಟು ಒಂದು ಪ್ರದೇಶ ಅಂತ ಹೇಳಿದ್ರೆ ನಾನು ಒಪ್ತೇನೆ, ಈ ಪ್ರದೇಶದಲ್ಲಿ ಎಲ್ಲ ಮಾಡಿದ್ದೇನೆ. ಇದು ಈ ಜಾಗ 50-13 ಮಾರ್ಕಾಂಡು, ಇದು ನನಗೆ ಫನ್ನಿ ಅನ್ನಿಸ್ತು. ಆದ್ರೆ ನಾನು ಆ ಸಲ ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ನಾನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಲಿಲ್ಲ. ನನಗೂ ಅನ್ನಿಸ್ತದೆ ಇದು ಎಂತಪ್ಪ ಅಧಿಕಾರಿಗಳು, ಅವ ಹೇಳಿದನು ಇಲ್ಲಿ ಏನು. ನಮಗೆ 12 ವರ್ಷ ನಂತರ ಸೌಜನ್ಯನ ಪ್ಲೇಸ್ ನೋಡುವಾಗ್ಲೂ ಇಷ್ಟು ಬದಲಾವಣೆ ಆಗಿದೆ. ಇವನೊಂದು ಹೂಲಿಟ್ಟ, ಅದು ಸಹ ಕಾಡು ಪ್ರದೇಶ, ಗುಡ್ಡ ಪ್ರದೇಶದಲ್ಲಿ, ಇಲ್ಲಿ ಇದು ನೀರೆಲ್ಲ ಬಂದು ಅಡಿಮೇಲಾಗಿ ಹೋಗಿರ್ತದೆ. ಇವನು ಈ ಮಾಡಿದನ್ನು ಇವರು ಸಹ ಮಾರ್ಕ್ ಹಾಕಿದ್ರಲ್ಲ, ಇವರು ಯಾವ ಇನ್ವೆಸ್ಟಿಗೇಟ್, ನನ್ನ ತಲೆಯಲ್ಲಿ ಬಂತು ಇದೊಂದು ಯಾವ ಇನ್ವೆಸ್ಟಿಗೇಟರ್. ಹೌದು, ಇಲ್ಲಿ 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 ಎಂತದ ಇಲ್ಲಿ ಇಲ್ಲಿ ಇಷ್ಟು ಇದನ್ನು ಮಾರ್ಕ್ ಮಾಡಿ ಪುನಃ ಗನ್ ಹಿಡ್ಕೊಂಡು ಇಲ್ಲಿಕ್ಕೆ ಊತದನ್ನು ಕೊಂಡೋಗ್ತಾರೆ. ನನಗೆ ಆಗ್ಲೇ ಆಗಿದೆ ಇದೊಂದು ಕಾಮಿಡಿ ಆಯ್ತು ಅಂತ. ಒಂದಷ್ಟು ಅವಶೇಷಗಳು ಸಿಕ್ಕಿದೆ, ಅದು ಈಗ ಅವ ಮೇಲೆ ತೋರಿಸೋ ಸಿಕ್ಕಿದೆ. ಅದನ್ನೇ ನಿಜವಾಗಿ ಅವರು ಅದನ್ನಲ್ಲಿ ಬದಿಗಿಟ್ಟುಕೊಂಡು ಅದನ್ನು FSLE ಯಲ್ಲಿ ಕಳಿಸಿ ರಿಪೋರ್ಟ್ ಮಾಡಬೇಕಿತ್ತು. ಅವ್ರದ್ದು ಯಾವ ಉದ್ದೇಶ, ಫಸ್ಟ್ ಇದ್ದದ್ದು ಜೋಶ್ ಮತ್ತೆ ಏನ್ ಕಾಣ್ತಾ ಇರ್ಲಿಲ್ಲ. ಮತ್ತೆ ಚಿನ್ನಯ್ಯ ಬದಲಾಗಿ ನಿಮಗೇನು ಮಾಹಿತಿ ಲಭ್ಯವಾಗಿಲ್ಲ ಅಂದ್ರೆ ಯಾಕೆಂತಂದ್ರೆ ಅಲ್ಲಿ ಏನಂತ ಇತ್ತು, ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗೋವರೆಗೂ ಚಿನ್ನಯ್ಯ ಗೊತ್ತಿಲ್ಲದಾಗ ಮಾಸ್ಕ್ ಮ್ಯಾನ್ ಏನ್ ತೋರಿಸ್ತಿದ್ದ ಜಾಗಗಳಲ್ಲಿ ಇದ್ ಮಾಡ್ತಿದ್ರು. ಏಕಾಏಕಿ ಮಾಸ್ಕ್ ಹೊರಗೆ ಬಿತ್ತು. ಸೊ ಯಾರು ಅಂತ ಗೊತ್ತಾಯ್ತು, ಸತ್ಯ ಗೊತ್ತಾಯ್ತು. ಮತ್ತೆ ಚಿನ್ನಯ್ಯನೇ ಸೊ ಉಲ್ಟಾ ಹೊಡೆದ್ರು. ಇದಾದ್ಮೇಲೆ SIT ಏನಾಯ್ತು ಅಂತ ನಿಮ್ಗೆ ಗೊತ್ತಾಗಿಲ್ವ, ಮಾಹಿತಿ ಗೊತ್ತಾಗಿಲ್ವ? SITಗೆ ನಾನು ಹೋಗಿದ್ದೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ. ಯಾಕೆಂದ್ರೆ ಚಿನ್ನಯ್ಯನನ್ನು ನೀವು ರಕ್ಷಣೆ ಕೊಡಬೇಕು, ಅವನನ್ನು ಈಗ ಅವರು ಒಳಗಿಟ್ಟ ನಂತರ ಅವನನ್ನು ಇದ್ರ ಒಳಗೆ ಕಸ್ಟಡಿಯಲ್ಲಿ ಇಡಬೇಕು, ಹೊರಗೆ ಕೊಡಬಾರ್ದು ಅಂತ ನಾನು ಒಂದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇನೆ. ಯಾಕಂದ್ರೆ ಅವನ ಜೀವಕ್ಕೆ ಹಾನಿ ಅಂತ. ನಾನ್ ಯಾಕೆ ಕೊಟ್ಟದ್ದು, ನಂಗೆ ಮತ್ತೆ ಅದು SIT ಇದ್ದಾಗ ರಿಪ್ಲೈ ಸಹ ಬಂತು, ಮಾಡ್ತೇವೆ ಅಂತ. ನಾನ್ ಯಾಕೆ ಕೊಟ್ಟದಂದ್ರೆ ನನ್ನ ಇದ್ರಲ್ಲಿ 100ಕ್ಕೆ 100 ಸೌಜನ್ಯ ಕೇಸಿಗೆ ಒಬ್ಬ ಸಾಕ್ಷಿದಾರನಾಗಿ ಚಿನ್ನಯ್ಯ ಇದ್ದಾನೆ ಅಂತ ಇದು ನನ್ನ ಆತ್ಮಸಾಕ್ಷಿಗೆ ಬಂದದ್ದು. ಹಾಗಾಗಿ ಚಿನ್ನಯ್ಯನನ್ನು ಇವರು ಆರಾಮದಲ್ಲಿ ಬಿಡುಗಡೆ ಮಾಡಿ ಹೊರ ಕಳಿಸಿ ಮುಂದೊಂದ್ ದಿನ ಅವನನ್ನು ಮಾಡ್ರ್ ಆಗ್ತದೆ, ಯಾರಾದ್ರೂ ಕೊಲ್ತಾರೆ ಗೊತ್ತಿದ್ದು ಅಂತ. ಅವನಿಗೆ ರಕ್ಷಣೆ ಕೊಡ್ಬೇಕು, ನಿಮ್ಮ ಕಸ್ಟಡಿಯಲ್ಲಿ ಇಡಬೇಕು ಅಂತ ಉದ್ದೇಶ ನಂದು ಅದಿತ್ತು. ಯಾಕೆಂದ್ರೆ ಅದರಲ್ಲಿ ನಾನು ಹಾಕಿದ್ದೇನೆ ಕಂಪ್ಲೇಂಟ್ ಅಲ್ಲಿ, ಇಷ್ಟು ಎಲ್ಲ ಸಾಕ್ಷಿದಾರರನ್ನು ಯಾವ ಯಾವ ರೀತಿಯಲ್ಲಿ ಕೊಂದಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡಿ ನಾನು ಬರ್ದಿದ್ದೆ ಅದರಲ್ಲಿ ಕಂಪ್ಲೇಂಟ್ ಅಲ್ಲಿ, ಯಾರ್ಯಾರನ್ನು ಯಾವ ರೀತಿಯಲ್ಲಿ ಇವರು ಸಾಕ್ಷಿ ನಾಶ ಮಾಡಿದ್ದಾರೆ. ಇನ್ನಿರುವ ಒಂದು ಸಾಕ್ಷಿ ಇವ 100ಕ್ಕೆ 100 ಸೌಜನ್ಯನ ಕೇಸಲ್ಲಿ ಚಿನ್ನಯ್ಯನ ಇನ್ವಾಲ್ವ್ಮೆಂಟ್ ಉಂಟು. ನಾನು ಅವ ಅತ್ಯಾಚಾರ ಮಾಡಿದ ಅಂತ ಹೇಳುದಿಲ್ಲ, ಅವನೊಂದು ಕಸದು ಅಲ್ಲಿ ವಿಲೇವಾರಿ ಮಾಡುವವ, ಸ್ಟ್ರಾಂಗ್ ಇದ್ದವ, ಆ ಬಾಡಿ ಡಿಸ್ಪೋಸ್ ಮಾಡಿ ಕೊಂಡೋಗುದ್ರಲ್ಲಿ ಆದ್ರೂ ಇವನು ಇದ್ದಾನೆ ಅಂತ ಇದು ನನ್ನ ವಾದ. ಅದು ನಿಜವಾಗಿ ನೋಡಿದ್ರೆ ಚಿನ್ನಯ್ಯನನ್ನು ಮುಂದಿನ ದಿನಗಳಲ್ಲಿ ಸೌಜನ್ಯ ಕೇಸಲ್ಲಿ ಇವರು ಆಗುದಿಲ್ಲ ಅಂತ ಹೇಳುವವರು ಸೌಜನ್ಯ ಕೇಸಲ್ಲಿ ಇವನನ್ನು ಬಾಯಿ ಬಿಡಿಸಿದ್ರೆ 100ಕ್ಕೆ 100 ಅವನ ಬಾಯಿಂದ ಯಾರಿದ್ದಾರಂತ ಬರ್ತದೆ. ಇದು ಸತ್ಯ. ನಾನು ಹಾಗಾಗಿ ಹೋಗಿ SIT ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ, ಅವನಿಗೆ ನೀವು ಪ್ರೊಟೆಕ್ಷನ್ ಕೊಡ್ಬೇಕು, SIT ಅವರನ್ನು ಹೇಗೆ ಬಿಡಬಾರ್ದು ಅಂತ. ಈಗ ಓಪನ್ ಆಗಿ ಬಿಟ್ಟಿದ್ದಾರೆ. ಊರಿನ ಮೊದಲು TV ಅವರು ಇಂಟರ್ವ್ಯೂ ಮಾಡಿ, ಇನ್ನು ಅವನೀಗ ಎಲ್ಲೇ ಇದ್ದಾನಂತೆ ಕೆಲಸ ಮಾಡ್ಕೊಂಡು. ಇಲ್ಲಿ ಭಯ ಇತ್ತಂತೆ, ಮಹೇಶಣ್ಣ ಮಟ್ಟಣ್ಣ ಅವರು ಇವರ ಭಯ ಇದ್ದವ. ಇದೇ ಪ್ರದೇಶದಲ್ಲಿ ಬಂದು ಒಂದು ತೋಟದಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳುವಾಗ ಮುಂದಿನ ದಿನಗಳಲ್ಲಿ ಆ ತೋಟದಲ್ಲಿ ಅವ ಇರ್ತಾನೆ ಇಲ್ವಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು SITಗೆ ಬಿಟ್ಟದ್ದು. ಯಾಕೆಂದ್ರೆ ಸೌಜನ್ಯನ ಕೇಸಿಗೆ ಒಂದು ಮೇನ್ ಸಾಕ್ಷಿ ಅವ ಆಗ್ತಾನೆ ಅಂತ ನನ್ನ ಇದು. ಯಾಕೆಂದ್ರೆ ಅವನ ವರ್ತನೆಗಳು, ಒಂದು ಕೆಲವು ವಿಡಿಯೋಗಳು ಮತ್ತೆ ವೈರಲ್ ಆಯ್ತು. ಅವ ಸೌಜನ್ಯನ ವಿಷಯ ಕೇಳುವಾಗ ಅವನ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಅವ ತಡವರಿಸಿ ನೋಡುವಾಗ 100ಕ್ಕೆ 100 ಅವ ಇದ್ದ ಮುಖ್ಯವಾದ ಸಾಕ್ಷಿದಾರ. ನಾನು ಕೊಟ್ಟದ್ದು, ಬೇರೆ ಯಾವುದಕ್ಕೂ ಅಲ್ಲ. ಈಗ ಮೇಡಮ್, ಈಗ ಅಂತಂದ್ರೆ ಸೌಜನ್ಯ ಕೇಸ್ ನಿರಂತರವಾಗಿ ಫಾಲೋ ಮಾಡ್ತಿರೋಂತ ಏನು ಒಂದಷ್ಟು ವೀಕ್ಷಕರು ಅಥವಾ ಜನಗಳು SIT ತನಿಖೆ ಇದೆಲ್ಲ ಆದ ನಂತರ SIT ತನಿಖೆ ಅಂತ ಏನ್ ಹೇಳ್ತಾರೆ, ಅಥವಾ ಸೌಜನ್ಯ ಕೇಸು ಹಳ್ಳ ಹಿಡಿತು, ಇನ್ ಮುಗೀತು,
ಇಲ್ಲ 100ಕ್ಕೆ ಮೊದ್ಲು ಹೇಳ್ತಿದ್ರು ಸೌಜನ್ಯ ನಮ್ಮ ಸುಪ್ರೀಂ ಕೋರ್ಟಿಗೆ ಹೋಗುದಿಲ್ಲ ಅಂತ. ಹೋದ್ರು. ಈಗ ಮೊನ್ನೆ ಸಹ ಬಾಲನ್ ಸರ್ ಹೋಗಿ ಕೋರ್ಟಲ್ಲಿ ಹೋಗಿ 74 ಶವವನ್ನು ಪುನಃ FIR ಮಾಡುವಂತ ಆ ಕೇಸಿಗೆ ಸಹ ಈಗ ಜಡ್ಜ್ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲಾ ತನಿಖೆಗಳು ಆಗ್ಲೇಬೇಕು. ಖಾಲಿ ಅಲ್ಲಿ ಕೊಟ್ಟದ್ದು ಖಾಲಿ ಬುರುಡೆ ಕೇಸಿಗೆ ಸಂಬಂಧಪಟ್ಟ ಕೇಸುಗಳಲ್ಲ. ಯಾಕೆಂದ್ರೆ ಮೊನ್ನೆ ಇವರದು ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಇವರು ಹೇಳುವಾಗ, ಕೇಸ್ ಹಾಕುವಾಗ ನಾನ್ ಸಹ ಬೆಳ್ತಂಗಡಿ ಕೋರ್ಟಿಗೆ ಹೋಗಿ ನಿಂತಿದ್ದೆ. ಅಲ್ಲಿ ಇವರನ್ನು ಆರೋಪಿಗಳನ್ನಾಗಿ ಮಾಡ್ತಾರೆ ಎಲ್ಲ ಹೇಳ್ತಾ ಇದ್ರು, ಇವರನ್ನು ಚಿನ್ನಯ್ಯನೊಟ್ಟಿಗೆ ಆರೋಪಿಯನ್ನಾಗಿ ಮಾಡ್ತಾರೆ, ಇವರನ್ನು ಜೈಲಲ್ಲಿ ಹಾಗೆ ಹೀಗೆ ಅಂತ. ಅಲ್ಲಿ ನಾನು ಜಡ್ಜ್ ಅಲ್ಲಿ ಡಿಕ್ಟೇಟ್ ಮಾಡಿ ಎಂಡ್ ಜಡ್ಜ್ಮೆಂಟ್ ಕೊಡುವ ತನಕ ಸಹ ನಿಂತಿದೆ. ಯಾಕೆಂದ್ರೆ 6 ಅವರು ವಿಷಯ ಅದರಲ್ಲಿ ಪ್ರಸ್ತಾಪ ಮಾಡಿದ್ರು. 6ರಲ್ಲಿ ಒಂದು FSL ವರದಿ ಬರ್ಲಿಲ್ಲ, ಬುರುಡೆದು ವರದಿ ಬರ್ಲಿಲ್ಲ, ಮತ್ತೆ ಇದು ಅರ್ಧ ರಿಪೋರ್ಟ್ ನಮ್ದು ತನಿಖೆ ಸರಿಯಾಗ್ಲಿಲ್ಲ. ಇನ್ನೊಂದು ಅದ್ರಲ್ಲಿ ಇದ್ದದ್ದು ಇಲ್ಲಿ ಸುತ್ತಮುತ್ತಲಿನ ಸಾವುಗಳ ತನಿಖೆ ಯಾವುದು ಆಗ್ಲಿಲ್ಲ. 6 ಇದರಲ್ಲಿ ಜಡ್ಜ್ ಮೊನ್ನೆ ಕೊಟ್ಟದ್ದು ಇವರನ್ನು ಆರೋಪಿಗಳನ್ನಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, ತನಿಖೆ ಎಲ್ಲ ಅಪೂರ್ಣ ಆಗಿದೆ. ಹಾಗಾಗಿ ಅದರಲ್ಲಿ ಒಂದು ಕಂಡೀಷನ್ ಇತ್ತು, ಸುತ್ತಮುತ್ತಲಿನ ಎಲ್ಲ ಶವಗಳನ್ನು ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಇದರಲ್ಲಿ ಆಗ್ಲಿಲ್ಲ. ಹಾಗಾದ್ರೆ ಇನ್ನು ಮಾಡ್ಲೇಬೇಕಲ್ಲ. ಖಾಲಿ ಚಿನ್ನಯ್ಯ ತಂದ ಬುರುಡೆ ಅಲ್ಲ, ಬಂಗ್ಲಗುಡ್ಡೆಯಲ್ಲಿ ವಿಠಲಣ್ಣ ತಂದ ಬುರುಡೆ ಏನಾಗಿದೆ? ಈಗ FSL ಕಳಿಸಿದ ಎಷ್ಟು ದಿವಸ ಎಲ್ಲಿ ಇವರು ಏನೋ ಉಪ್ಪು ಹಾಕಿ ಇಟ್ಟದ, ಉಪ್ಪಿನಕಾಯಿ ಹಾಕಿ ಇಟ್ಟದ, ಇವರು ಉಪ್ಪುಕೊಂಡದ್ದು ಅದಕ್ಕ ಗೋಣಿಯಲ್ಲಿ ಅದನ್ನು ಇವರ ಹತ್ರ ಇಡ್ಲಿಕ್ಕೆ ಇವರು ಆಗ್ಲೇ ಕಳಿಸ್ಬೇಕಿತ್ತಲ್ಲ. ಇವರು ಇಟ್ಟ ಉದ್ದೇಶ ಏನು? ಇವರ ಇಟ್ಟ ಉದ್ದೇಶ ಇರ್ಬೋದು, ಇದನ್ನ ನಾವು ಇಟ್ರೆ ಇನ್ಯಾರು ಕೇಳುದಿಲ್ಲ, ಇಲ್ಲಿ ಸೌಜನ್ಯ ಕೇಸ್ ಮುಗೀತದೆ, SIT ತನಿಖೆ ಆಯ್ತು ಅಂತ ಎಣಿಸುವರು. ಇಲ್ಲ, ಅದ್ರಲ್ಲಿ ಉಂಟಲ್ಲ, ಇವರಿಗೆ ಕೊಟ್ಟ ಇದ್ರಲ್ಲಿ ಉಂಟಲ್ಲ ಯಾವ್ದೆಲ್ಲ ತನಿಖೆ ಮಾಡ್ಬೇಕಂತ. ಮೊನ್ನೆ ಜಡ್ಜ್ಮೆಂಟ್ ಅಲ್ಲಿ ನನಗೂ ಕ್ಲಿಯರ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಪ್ರಶ್ನೆ ಕೇಳೋಳು ನಾವು. ಆ ಕಂಡೀಷನ್ ಅಲ್ಲೇ ಇವರನ್ನ ಆರೋಪಿತರನ್ನಾಗಿ ಮಾಡಿ ತಟಸ್ಥ ಅಂತ ಜಡ್ಜ್ಮೆಂಟ್ ಕೊಟ್ಟದ್ದು. ಇದೆಲ್ಲ ಆಗ್ಬೇಕಲ್ಲ, ಇದು ನಾವು ಕೊಟ್ಟದಲ್ಲ, SIT ಅವರು ಕೊಟ್ಟದನ್ನಲ್ಲ ಜಡ್ಜ್ಮೆಂಟ್. ಆ ಷರತ್ತುಗಳು, ಈ ಷರತ್ತುಗಳ ಇದ್ರಲ್ಲಿ ನಾವು ತಟಸ್ಥ ಮಾಡಿದ್ವಿ ಅಂತ ಜಡ್ಜ್ ಹೇಳಿದ್ರು. ಆದ್ರೆ ಇನ್ನು ಮುಂದಿನ ತನಿಖೆ ಆಗ್ಲೇಬೇಕಲ್ಲ, ಇವನ ಬುರುಡೆ ಬಿಟ್ಟು ಬೇರೆ ಎಲ್ಲ ತನಿಖೆ ಆಗ್ಲೇಬೇಕಲ್ಲ. ನಾನ್ ಹೇಳುದನ್ನು ನೋಡಿ, ಅಲ್ಲಿ ಪಂಚಾಯತ್ನವರು ಹೇಳಿದ್ದು ಅವರನ್ನು ತನಿಖೆ ಆಗ್ಬೇಕು. ಆ ಕೇಶವ ಬೇಳಾಲು ಮಾಡಿದ ಅವನನ್ನು ತನಿಖೆ ಆಗ್ಬೇಕು. ಇವರು ಯಾರು ಶೆಟ್ಟಿ FSL ಇದು ಪೋಸ್ಟ್ ಮಾರ್ಟಮ್ ಮಾಡುವವರು, ಅವರನ್ನು ಮಾಡ್ಬೇಕಲ್ಲ.